ಹರಿ ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಪ್ಪಿತಪ್ಪಿಯೂ ಈ ಮೂರು ಮಹಿಳೆಯರು ಶಿವಪೂಜೆಯನ್ನು ಮಾಡಲೇಬಾರದು. ಶಿವಲಿಂಗವು ಶಿವನ ರೂಪ, ಇದನ್ನು ಶಿವನ ಆತ್ಮವೆಂದು ಕರೆಯಲಾಗುತ್ತದೆ. ಯಾರು ಆ ಮೂರು ಮಹಿಳೆಯರು ಎಂಬುದನ್ನು ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಶಿವಲಿಂಗವು ಶಿವನ ರೂಪ, ಇದನ್ನು ಶಿವನ ಆತ್ಮವೆಂದು ಕರೆಯಲಾಗುತ್ತದೆ. ಈ ಶಿವಲಿಂಗಕ್ಕೆ ಸಂಬಂಧಿಸಿದಂತೆ ನಾವು ಎಷ್ಟೇ ಪಾವಿತ್ರತೆಯನ್ನು ಕಾಪಾಡಿಕೊಂಡರೂ ಸಾಕಾಗುವುದಿಲ್ಲ. ಶಿವನು ಪಾರ್ವತಿ ದೇವಿಯ ಬಳಿ ಈ ಮೂರು ಮಹಿಳೆಯರು ಶಿವಪೂಜೆ ಮಾಡಬಾರದು, ಶಿವಲಿಂಗ ಮುಟ್ಟಬಾರದು ಎಂದು ಹೇಳಿದ್ದಾನೆ. ಆ ಮೂರು ಮಹಿಳೆಯರು ಯಾರು ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಹಾಗೂ ಈತ ಸೃಷ್ಟಿಯ ವಿನಾಶಕನೂ ಆಗಿದ್ದಾನೆ. ಸರಳ ಪೂಜೆಯಿಂದ ಸಂತುಷ್ಟನಾಗುವ ಮೂಲಕ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವವನು ಶಿವ. ಈ ಕಾರಣಕ್ಕಾಗಿ ಶಿವನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿರುವ ದೇವಾರು ದೇವತೆಗಳಲ್ಲಿ ಒಬ್ಬನಾಗಿದ್ದಾನೆ. ಆದರೆ ಶಿವನನ್ನು ಈ ಮೂರು ಮಹಿಳೆಯರು ಪೂಜಿಸಬಾರದು ಎಂದು ಹೇಳಲಾಗಿದೆ. ಯಾಕೆ ಈ ಮೂರು ಮಹಿಳೆಯರು ಶಿವನನ್ನು ಪೂಜಿಸಬಾರದು ಎಂಬುದರ ಕುರಿತು ನಿಮಗೆ ಇಲ್ಲಿ ತಿಳಿಸಲಾದ ಕತೆ ಹೇಳಲಾಗುತ್ತದೆ. ಈ ಕಥೆಯನ್ನು ಪೂರ್ತಿಯಾಗಿ ಓದಿ. ಜಲಾಭಿಷೇಕದ ಮಹತ್ವವನ್ನು ತಿಳಿಸಿದ ಶಿವ. ಒಮ್ಮೆ ಶಿವ ಪಾರ್ವತಿ ಕೈಲಾಸ ಪರ್ವತದಲ್ಲಿ ಇರುತ್ತಾರೆ. ಆಗ ಪಾರ್ವತಿ ದೇವಿಯು ಶಿವನನ್ನು ಕುರಿತು, ನೀವು ಕೆಲವೊಂದು ಸ್ತ್ರೀಯರು ಅರ್ಪಿಸಿದ ಪೂಜೆಯನ್ನು, ಜಲಾಭಿಷೇಕವನ್ನು ಸ್ವೀಕರಿಸದೇ ಇರುವುದನ್ನು ನಾನು ಅನೇಕ ಬಾರಿ ಗಮನಿಸಿದ್ದೇನೆ. ಇದಕ್ಕೆ ಕಾರಣವೇನು ಎಂದು ಕೇಳುತ್ತಾಳೆ. ಆಗ ಶಿವ ಮುಗುಳ್ನಗುತ್ತಾ ಪಾರ್ವತಿಯನ್ನು ನೋಡಿ, ಹೇ ದೇವಿ, ನಾನು ಯಾವ ವ್ಯಕ್ತಿ ನಿಯಮಾನುಸಾರ ವಿಧಿವಿಧಾನಗಳ ಪ್ರಕಾರ ನೀರನ್ನು ಅರ್ಪಿಸುತ್ತಾರೋ ಅಲ್ಲಿ ನಾನು ನೆಲೆಸುತ್ತೇನೆ. ಇಲ್ಲವಾದರೆ ಅವರು ನೀರನ್ನು ಅರ್ಪಿಸಿಯೂ ವ್ಯರ್ಥವೆನ್ನುತ್ತಾನೆ. ಹಾಗೂ ನಾನು ಯಾಕೆ ಕೆಲವು ಮಹಿಳೆಯರು ಅರ್ಪಿಸುವ ನೀರನ್ನು ಸ್ವೀಕರಿಸುವುದಿಲ್ಲ ಎನ್ನುವುದಕ್ಕೆ ಒಂದು ಪ್ರಾಚೀನ ಕಥೆ ಇದೆ. ಇದು ಸುಮತಿ ಎನ್ನುವ ನನ್ನ ಭಕ್ತೆಗೆ ಸಂಬಂಧಿಸಿದ ಕಥೆಯಾಗಿದೆ ಎನ್ನುತ್ತಾ ಶಿವ ಭಕ್ತೆ ಸುಮತಿಯ ಕಥೆಯನ್ನು ಶಿವ ಹೇಳಲು ಪ್ರಾರಂಭಿಸುತ್ತಾನೆ. ಸುಖದೇವ ಮತ್ತು ಸುಮತಿಯ ವಿವಾಹ. ಪ್ರಾಚೀನ ಕಾಲದಲ್ಲಿ ಅಕ್ಷಯಪುರಿ ಎನ್ನುವ ನಗರವಿತ್ತು. ಅಲ್ಲಿ ಸುಖದೇವ ಎನ್ನುವ ಬ್ರಾಹ್ಮಣ ವಾಸವಾಗಿದ್ದನು. ಈತ ಜ್ಞಾನಿ, ಬುದ್ಧಿವಂತ, ಸುಖವಂತ ಹಾಗೂ ಎಲ್ಲ ರೀತಿಯ ಜ್ಞಾನವನ್ನು ಹೊಂದಿದವನಾಗಿದ್ದನು. ಪಕ್ಕದ ನಗರದಲ್ಲಿ ಸುಧರ್ಮ ಎನ್ನುವ ವ್ಯಾನ ಬ್ರಾಹ್ಮಣನಿದ್ದನು. ಈತನಿಗೆ ಇಬ್ಬಳು ಸುಮತಿ ಎನ್ನುವ ಸುಂದರ ಮಗಳಿದ್ದಳು. ಅವಳು ಶಿವನ ಪರಮ ಭಕ್ತಿಯಾಗಿದ್ದಳು. ಆಕೆಯು ಮದುವೆ ವಯಸ್ಸಿಗೆ ಬಂದಾಗ ವರನನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. ಆಗ ಆತನ ಪತ್ನಿ ಸುಖದೇವನ ಬಗ್ಗೆ ಹೇಳುತ್ತಾಳೆ. ಸುಧರ್ಮ ಸುಖದೇವನ ಬಳಿ ತನ್ನ ಮಂಗಳಾದ ಸುಮತಿಯನ್ನು ವಿವಾಹವಾಗುವಂತೆ ಕೇಳಲು ಬರುತ್ತಾನೆ. ಸುಧರ್ಮನ ಮಗಳಾದ ಸುಮತಿಯನ್ನು ವಿವಾಹವಾಗಲು ಸುಖದೇವ ಮತ್ತು ಆತನ ತಂದೆ ತಾಯಿ ಕೂಡ ಒಪ್ಪಿಕೊಳ್ಳುತ್ತಾರೆ. ನಂತರ ಇಬ್ಬರಿಗೂ ವಿವಾಹ ಮಾಡಿಸಲಾಗುತ್ತದೆ. ಸುಮತಿಯ ಈ ತಪ್ಪಿನಿಂದ ಶಿವಪೂಜೆಗೆ ಭಂಗವಾಯಿತು. ಹೆಂಗೆ ಅಂದ್ರೆ, ವಿವಾಹದ ನಂತರ ಸುಮತಿ ತನ್ನ ಪತಿ ಸುಖದೇವನ ಮನೆಯಲ್ಲಿ ಚೆನ್ನಾಗಿಯೇ ಇದ್ದಳು. ಕುಟುಂಬದ ಸದಸ್ಯರೆಲ್ಲರನ್ನೂ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಳು. ತನ್ನ ಪತಿ ಸೇವೆಯನ್ನು ಚಾಚೂ ತಪ್ಪದೇ ಮಾಡುತ್ತಿದ್ದಳು. ಪ್ರತಿದಿನ ಮುಂಜಾನೆ ಸೂರ್ಯೋದಯವಾಗುತ್ತಿದ್ದಂತೆ ಸುಮತಿ ಶುದ್ಧಳಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವ ಮೂಲಕ ಶಿವಪೂಜೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು. ಆದರೆ
ಶ್ರಾವಣ ಮಾಸದ ಮೊದಲನೇ ಸೋಮವಾರದ ದಿನದಂದು ಸುಮತಿ ಮತ್ತು ಸುಖದೇವ ಹಿಂದಿನ ದಿನ ಈರುಳ್ಳಿ ಬೆಳ್ಳುಳ್ಳಿಯಿಂದ ತಯಾರಿಸಿದ ಕೋಸಂಬರಿಯನ್ನು ಕೋಸಂಬರಿಯನ್ನು ಮುಂಜಾನೆ ಶುದ್ಧರಾದ ಬಳಿಕ ಸೇವಿಸುತ್ತಾರೆ. ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ತಾಮಸಿಕ ಗುಣವಿದ್ದುದರಿಂದ ಅದರಲ್ಲಿ ಕಾಮವು ಹೆಚ್ಚಾಯಿತು. ಶಿವಪೂಜೆಗೂ ಮುನ್ನವೇ ದೈಹಿಕ ಸಂಬಂಧವನ್ನು ಹೊಂದಿ ನಂತರ ಶಿವಪೂಜೆಯನ್ನು ಮಾಡುತ್ತಾರೆ. ಪೂಜೆ ಮಾಡುವಾಗಲೂ ಅವರ ಮನಸ್ಸಿನಲ್ಲಿ ಪೂಜೆಯ ಮೇಲಿನ ಭಕ್ತಿಗಿಂತ ಕಾಮವೇ ಹೆಚ್ಚಾಗಿತ್ತು. ಪೂಜೆಯು ಅಶುದ್ಧವಾದ್ದರಿಂದ ಶಿವನು ಆ ಮನೆಯಿಂದ ಹೊರಟು ಹೋಗುತ್ತಾನೆ. ಸುಮತಿಯನ್ನು ಮನೆಯಿಂದ ಹೊರಗೆ ಹಾಕಲಾಯಿತು. ಯಾಕಂದ್ರೆ ಸುಮತಿ ಮತ್ತು ಸುಖದೇವನಲ್ಲಿ ದೇವರ ಮೇಲಿನ ಭಕ್ತಿಗಿಂತ ದಿನದಿಂದ ದಿನಕ್ಕೆ ಕಾಮ ವ್ಯಾಮೋಹದಂತಹ ಕೆಟ್ಟ ಅಭ್ಯಾಸಗಳೇ ಹೆಚ್ಚಾಗಿ ತೊಡಗಿತು. ಇದರಿಂದಾಗಿ ಸುಮತಿ ಒಮ್ಮೆ ಋತುಮತಿ ಸಮಯದಲ್ಲಿದ್ದಾಗ ಅವಳು 3ನೇ ದಿನದಂದು ಪ್ರತಿಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುತ್ತಾರೆ. ಇದರಿಂದಾಗಿ ಆಕೆಯ ಪತಿ ಸುಖದೇವ ಕುಷ್ಠರೋಗಕ್ಕೆ ಒಳಗಾಗುತ್ತಾನೆ. ಇದನ್ನು ತಿಳಿದ ಸುಖದೇವನ ತಾಯಿ ಅಂದರೆ ಸುಮತಿ ಅತ್ತೆ ಆಕೆಯನ್ನು ಮನೆಯಿಂದ ಹೊರಗೆ ಹಾಕುತ್ತಾಳೆ. ಸುಮತಿಯು ಅಳುತ್ತಾ ಒಂದು ಶಿವ ದೇವಾಲಯದ ಬಳಿ ಬಂದು ಕುಳಿತುಕೊಳ್ಳುತ್ತಾಳೆ. ಆಗ ಓರ್ವ ಪಂಡಿತರು ಆಕೆಯ ಅಳುವಿಗೆ ಕಾರಣ ಕೇಳಿದಾಗ ಅವಳು ನಡೆದ ಘಟನೆ ಎಲ್ಲ ಹೇಳಿಕೊಳ್ಳುತ್ತಾಳೆ. ಆಗ ಅವರು ಶ್ರಾವಣ ಸೋಮವಾರ ಬಿಲ್ವಪತ್ರೆಯಿಂದ ಜಲಾಭಿಷೇಕವನ್ನು ಈ ದೇವಾಲಯದ ಶಿವನಿಗೆ ಮಾಡುವಂತೆ ಸೂಚಿಸುತ್ತಾರೆ. ಸಾಕ್ಷಾತ್ ಶಿವನೇ ಆಕೆಯ ಮುಂದೆ ಪ್ರತ್ಯಕ್ಷವಾದನು. ಆಗ ಅವಳು ಪ್ರತಿಯೊಂದು ದಿನವೂ ಬ್ರಹ್ಮಚರ್ಯದ ಮೂಲಕ ಶಿವನನ್ನು ಆರಾಧಿಸುತ್ತಾಳೆ. ದೇವಾಲಯದಲ್ಲಿ ಕುಳಿತು ಶಿವ ಮಂತ್ರವನ್ನು ಪಠಿಸುತ್ತಾಳೆ. ಗೋಸೇವೆಯನ್ನೂ ಮಾಡುತ್ತಾಳೆ. ಆದರೆ ಅವಳಿಗೆ ಇದರಿಂದ ಯಾವುದೇ ಫಲವೂ ಕಾಣಿಸದೇ ಇದ್ದಾಗ ಆತ್ಮಹತ್ಯೆ ಮಾಡಿಕೊಳ್ಳಲು ದೇವಸ್ಥಾನದ ಬಳಿ ಇರುವ ನದಿಗೆ ಹೋಗುತ್ತಾಳೆ. ಆಗ ಶಿವನು ಪ್ರತ್ಯಕ್ಷನಾಗಿ ಆಕೆಗೆ ಅವಳು ಮಾಡಿದ ತಪ್ಪುಗಳನ್ನು ತಿಳಿಸುತ್ತಾನೆ ಹಾಗೂ ನೀನು ನನ್ನ ಶಿವಲಿಂಗಕ್ಕೆ ಅರ್ಪಿಸಿದ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಪತಿಗೆ ತಿನ್ನಿಸುವಂತೆ ಹೇಳುತ್ತಾನೆ. ಆಗ ಅವಳು ಶಿವನಿಗೆ ತನ್ನ ತಪ್ಪಿನ ಕ್ಷಮೆಯನ್ನು ಕೇಳಿ ಶಿವನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸುತ್ತಾ ಅವನನ್ನು ಉದ್ಗರಿಸುತ್ತಾಳೆ. ಶಿವನು ಅಲ್ಲಿಂದ ಮಾಯವಾಗುತ್ತಾನೆ. ಅವರು ಶಿವಲಿಂಗದ ಮೇಲಿದ್ದ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಪತಿಗೆ ತಿನ್ನಿಸುತ್ತಾಳೆ. ಇದರಿಂದಾಗಿ ಸುಖದೇವ ಚೇತರಿಸಿಕೊಳ್ಳುತ್ತಾನೆ. ಇಬ್ಬರ ಸಂಸಾರವು ಮತ್ತೆ ಮುಂಚಿನಂತೆ ಆಗುತ್ತದೆ. ಇವಾಗ ಈ ರೀತಿ ಈ 3 ಸ್ತ್ರೀಯರು ಶಿವಲಿಂಗ ಸ್ಪರ್ಶಿಸಬಾರದು ಅಂತ. ಶಿವನು ಮಾಯವಾಗುವ ಮುನ್ನ ಸುಮತಿಗೆ ಯಾವ 3 ಮಹಿಳೆಯರು ತನ್ನನ್ನು ಪೂಜಿಸಬಾರದು, ತನ್ನ ಶಿವಲಿಂಗವನ್ನು ಸ್ಪರ್ಶಿಸಬಾರದು ಎಂಬುದನ್ನು ಹೇಳುತ್ತಾನೆ. ಮೊದಲನೆಯದಾಗಿ, ಯಾವ ಮಹಿಳಾ ದೈಹಿಕ ಸಂಬಂಧವನ್ನು ಹೊಂದಿ ಶುದ್ಧಲಾಗದೆ ನನ್ನ ಶಿವಲಿಂಗವನ್ನು ಸ್ಪರ್ಶಿಸುತ್ತಾಳೋ ಪೂಜಿಸುತ್ತಾಳೋ ಅವಳು ಪಾಪದ ಪಾಲುದಾರಲಾಗುತ್ತಾಳೆ. ಎರಡನೆಯದಾಗಿ, ಮಾಸಿಕ ಋತುಚಕ್ರದಲ್ಲಿ ಸ್ತ್ರೀಯು ಅಂದರೆ ಮುಟ್ಟಾದ ಸಮಯದಲ್ಲಿ ಶಿವಲಿಂಗವನ್ನು ತಪ್ಪಾಗಿಯೂ ಸ್ಪರ್ಶಿಸಬಾರದು. ಅದರಲ್ಲೂ ಮಾಸಿಕ ಅವಧಿಯಲ್ಲಿ ದೈಹಿಕ ಸಂಬಂಧವನ್ನು ಹೊಂದಿದ ಸ್ತ್ರೀ ಮತ್ತು ಪುರುಷರು ನನ್ನ ಶಿವಲಿಂಗವನ್ನು ಸ್ಪರ್ಶಿಸಬಾರದು. ಮೂರನೆಯದಾಗಿ, ವೇಶ್ಯಾವಾಟಿಕೆಯಲ್ಲಿ ಅಥವಾ ಅನೇಕ ಪುರುಷರೊಂದಿಗೆ ಸಂಬಂಧ ಹೊಂದಿರುವ ಸ್ತ್ರೀ ತನ್ನ ಶಿವಲಿಂಗವನ್ನು ಪೂಜಿಸಬಾರದು ಎಂದು ಹೇಳುತ್ತಾನೆ. ಈ ಕಥೆಯನ್ನು ಕೇಳಿದ ಪಾರ್ವತಿ ದೇವಿಯು ಶಿವಲಿಂಗದ ಮಹತ್ವವೇನೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಪ್ರಭು ಎಂದು ಶಿವನಿಗೆ ನಮಸ್ಕರಿಸುತ್ತಾಳೆ. ಇವತ್ತಿನ ವಿಡಿಯೋ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.